nonsense talking, bloody good bastard, idiot nonsense. Shut up and get out in my country. ಅನ್ಯಾಯ ಮಾಡುವವರ ಪ್ರಸಾದವನ್ನು ತಗೊಂಡು ಬರೆಯುವುದನ್ನು ಮಾರಿಬಿಡ್ತಿದ್ದೀರಿ ನೀವು. ದಯವಿಟ್ಟು ಆ ರೀತಿ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಾವು ಎಲ್ಲರೂ ಹುಟ್ಟಿ ಬರುವುದು ಸೌಜನ್ಯ ಹುಟ್ಟಿ ಬಂದಾಗೆ ಒಬ್ಬ ತಾವಿಯ ಹೊಟ್ಟೆಯಿಂದ. ನೀವು ಇಂತಹ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಇದು ಸಮಾಜಕ್ಕೆ ಅನಾಚಾರವಾಗುತ್ತದೆ. ಆರೋಪಿಗಳು ಯಾರಿದ್ದಾರ ಅವರ ಪೂರಕಕ್ಕೆ, ಅವರಿಗೆ ಒಂದು ರಕ್ಷಣೆಗೆ ಒಂದು ನಾಂದಿ ಆಗ್ತದೆ. ಅದಕ್ಕೋಸ್ಕರ ನೀವು ಅವರಿಗೆ ನಿಜವಾಗ್ಲೂ ನೀವು ಪತ್ರಿಕೆಯಲ್ಲಿ, ಮಾಧ್ಯಮಗಳಲ್ಲಿ ಸ್ಪಷ್ಟವಾಗಿ ನಾವು ಕೊಟ್ಟ ಹೇಳಿಕೆಗಳನ್ನು ಕೊಡಿ. ಇಲ್ಲಾದ್ರೆ ನಮ್ಮ ಜೊತೆಯಲ್ಲಿ ಬನ್ನಿ. ನಾವು ಇವತ್ತು ಹೋರಾಟಕ್ಕೆ ಇಳಿದದ್ದು ಯಾವುದೇ ಒಂದು ಹಣದ ಬಲದಿಂದ, ಧನದ ಬಲದಿಂದ ಖಂಡಿತವಾಗಿ ಅಲ್ಲ. ನಮ್ಮ ಹತ್ರ ಯಾವುದೇ ರೀತಿಯ ಶಕ್ತಿ ಇಲ್ಲ. ನಮ್ಮ ಹತ್ರ ಇರುವಂತ ಒಂದೇ ಒಂದು. ಹಲೋ 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 ಹಲೋ, ಯಾರು ಮೋಹನ್ ಅವರ? ಹೌದು. ನಾನು ಅಯ್ಯಪ್ಪನ ಭಕ್ತ, ಮಾಲೆದಾರಿ, ಮಂಗಳೂರಿಂದ. ಹೆಸರು? ಹೆಸರು ಸ್ವಾಮಿ, ಯಾವ ಸ್ವಾಮಿ? ಅಯ್ಯಪ್ಪ ಸ್ವಾಮಿಯ ಭಕ್ತ. ಸರಿ ಸ್ವಾಮಿ, ನಿಮಗೆ ಹೊಸ ಹೆಸರಂತ ಇರ್ತದಲ್ಲ? ಹೆಸರು ನಮಗಿಲ್ಲ. ನಮ್ಮನ್ನು ಮಾಲೆ ಹಾಕಿದಾಗ ಸ್ವಾಮಿ ಅಂತಾನೆ ಕರೆಯೋದು. ನೀವು ಹಿಂದುವಾ ಮುಸ್ಲಿಮಾ? ನಾವು ಹಿಂದುವೆ. ನೀವು ಮಾಲೆ ಹಾಕಿದ್ದೀರಾ? ಇಲ್ಲ. ಇಲ್ವಾ? ಅದಕ್ಕೆ ನಿಮ್ಗೆ ಗೊತ್ತಿಲ್ಲಲ್ಲ. ನಾವು ಹೆಸರು ಹೇಳಾಗಿಲ್ಲಲ್ಲ. ಸರಿ ಹೇಳಿ. ನೆನ್ನೆ ಫೋನ್ ಮಾಡಿದ್ದೆ, ನೀವು ಸಂಜೆ ಫೋನ್ ಎತ್ತಲ್ವ ಅಂತಲ್ಲ? ಸಂಜೆ ನಾವು ಫೋನ್ ಎತ್ತುವುದಿಲ್ಲ. ಸಾಮಾನ್ಯವಾಗಿ ನಾನು ಅನ್ನೋನ್ ನಂಬರ್ ಎತ್ತುವುದಿಲ್ಲ. ಯಾಕೆ? ಅಗತ್ಯ ಇರುವುದಿಲ್ಲ. ಅಗತ್ಯ ಇರಲ್ವಾ? ಹೌದು. ಅಲ್ಲ, ನೀವು ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿರಲ್ಲ, ನಿಮಗೆ ಅಗತ್ಯ ಇರ್ಬೇಕಲ್ಲ? ಹೌದು. ಎತ್ತಬೇಕಲ್ಲ ನೀವು. ಹೌದು. ಹಾ, ನಾವು ಯಾವುದಾದ್ರೂ ವಿಷಯದ ಮೇಲೆ ಮಾತಾಡ್ತೇವೆ. ಅಲ್ಲ, ಯಾವ್ದಾದ್ರೆ ಒಂದು ಫೋನ್ ಬಂದಾಗ ಯಾವ್ದಾದ್ರು ವಿಷಯದ ಮೇಲೆ ಇರ್ಬೋದಂತ ಎತ್ತಬೇಕಲ್ಲ, ಮಾತಾಡ್ಬೇಕಲ್ಲ. ಅಗತ್ಯ ನಾನು ನೀವು ಇರುವುದಿಲ್ಲ ಕೆಲವು. ಅಂತ ಒಂದು 27 ಫೋನ್ ಮಾಡಿದೆ. ಹಾ ವಿಷಯ ಏನಂತ ಹೇಳಿದ್ರೆ, ಹಾ ನಿಮ್ಮದು ಎಲ್ಲ ಚಾನಲ್ ಅಲ್ಲಿ ವಿಡಿಯೋ ಎಲ್ಲ ಬರ್ತಾ ಇರುತ್ತೆ. ಹಾ ನಾನು ಕೆಲವೊಂದು ನೋಡ್ತೀನಿ. ಹಾ ನೀವು ನಿನ್ನೆ ಒಂದು ವಿಡಿಯೋ ಹಾಕಿದ್ದೀರಾ. ಹೌದು. ಯಾವುದು ಗೊಮ್ಮಟೇಶ್ವರನಿಗೆ ಚಡ್ಡಿ ಹಾಕಿದ್ದಾರೆ, ಮತ್ತೆ ಆ ಮುಖದ ಮೇಲೆ ಏನೋ ಒಂದು ಮನುಷ್ಯನ ಫೋಟೋ ಹಾಕಿದ್ದಾರೆ ಅಂತ ಹೇಳಿದಿರಿ ಅಲ್ವಾ? ಹೌದು. ಅದು ಗೊಮ್ಮಟೇಶ್ವರದಂತ ಹೆಂಗೆ ಹೇಳೋದು? ಈಗ ಸುಮಾರು ಜನಕ್ಕೆ ಗೊತ್ತಿಲ್ಲ. ಹ್ಮ್ ನಾನು ಕೂಡ ಫೋಟೋನ ನೋಡ್ದೆ, ಆಯ್ತಾ? ಹ್ಮ್ ಅವಾಗ ಮನುಷ್ಯ ಅಂದ್ರೆ ಯಾರಂತ ನೀವು ಹೇಳಿಲ್ಲ. ಅದರಲ್ಲಿ ಜನರಿಗೆ ಗೊತ್ತಾಗ್ಬೇಕಲ್ಲ, ನಮ್ಮ ಹಿಂದೂ ಧರ್ಮದವರಿಗೆ ಅದನ್ನ ಯಾರು ಮಾಡಿದ್ದಾರೆ ಅಂತ ಹೇಳಿದಾಗ ನೀವು ಆ ಮನುಷ್ಯ ಯಾರು ಅಂತ ನೀವು ತೋರಿಸ್ಲಿಲ್ಲ. ಅದರಲ್ಲಿ ಆ ಫೋಟೋ ತೋರಿಸ್ಬೇಕಿತ್ತಲ್ಲ ನಿಮ್ಮ ವಿಡಿಯೋದಲ್ಲಿ. ಅಲ್ಲ, ನಮ್ಮ ವಿಡಿಯೋದಲ್ಲಿ ನಾವು ಆ ಫೋಟೋವನ್ನು ಅದು ಅಪಭ್ರಂಶ ಮಾಡಿದ ಫೋಟೋ. ಹೌದು, ಆದ್ರೆ ಅದನ್ನು ಮಾಡಿದ್ದಾರೆ social- ಇಲ್ವಾ ಅನ್ನೋದನ್ನ ತೋರಿಸ್ಬೇಕಲ್ವಾ? ಇಲ್ಲ. ಆ ಫೋಟೋವನ್ನು ಹಾ, ನೋಡಿ, ಧಾರ್ಮಿಕ ನಂಬಿಕೆಯ ವಿಚಾರದಲ್ಲಿ ಒಂದು ಫೋಟೋವನ್ನು ಯಾರಾದ್ರೂ ಅಪಭ್ರಂಶ ಮಾಡಿದ್ರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಾಗಿಲ್ಲ. ಹಾಕುವಾಗ ಇಲ್ಲ. ಹೌದು, ಆದ್ರೆ ಅದು ಯಾರು ನೀವೊಂದು ಅಯ್ಯಪ್ಪ ಹೌದು. ಸ್ವಾಮಿಯ ಭಕ್ತರಾಗಿ ಈಗ ಅಯ್ಯಪ್ಪ ಸ್ವಾಮಿಯ ಫೋಟೋಗಳಿವೆ, ಹೌದಾ ಅಲ್ವಾ? ಹೌದು, ಇದೆ ಅಲ್ವಾ? ಇದೆಲ್ಲ ಇದೆ. ನಾವು ಅದನ್ನು ಆ ಫೋಟೋವನ್ನು ನಾವು ಅಯ್ಯಪ್ಪ ಸ್ವಾಮಿ ಅಂತ ನಂಬ್ತೇವೆ, ಹಾ ಅಲ್ವಾ? ಹಾ ಅದೇ ಫೋಟೋವನ್ನು ಅಪಭ್ರಂಶ ಮಾಡಿದ್ರೆ ಹ್ಮ್ ನೀವು ಅದನ್ನು ಹೇಗೆ ಸ್ವೀಕಾರ ಮಾಡ್ತೀರಿ? ಸ್ವೀಕಾರ ಮಾಡಲ್ಲ. ಆದ್ರೆ ಮಾಡಲ್ಲ. ಯಾವ ಅದೇ ಫೋಟೋ ರೀತಿ ಅಂತ ತೋರಿಸ್ಬೇಕಲ್ಲ. ಯಾವ ಫೋಟೋ ನೀವ್ ಹೇಳ್ತಿರೋದು ಅಂದ್ರೆ ಜನರಿಗೆ ಗೊತ್ತಾಗ್ಬೇಕಲ್ಲ ಯಾರು ಮನುಷ್ಯ ಅಂದು ಫೋಟೋ ಹಾಕಿದ್ದು. ಅದು ಯಾರೋ ಮನುಷ್ಯಂದು ಫೋಟೋ ಹಾಕಿದ್ರೆ ಅಪಭ್ರಂಶ ಮಾಡಿದ್ದಾರೆ ಅಂತ ನಾವು ಅಲ್ಲ, ಇರೋದು ಕಂಟೆಂಟ್. ನೀವು ಪೇಪರ್ಲೆಲ್ಲ ಹಾಕಿರೋದೆಲ್ಲ ಇದೆ. ನೀವು ಅವ್ರದ್ದೆಲ್ಲ ಡೀಟೇಲ್ಸ್ ತಗೊಂಡು ಮಾತಾಡ್ಬೇಕಲ್ವಾ? ಹಾಗಾದ್ರೆ ನಾವು ಎಲ್ಲ details ತಗೊಂಡೇ ಮಾಡೋದು. ಯಾಕಂತ ಹೇಳಿದ್ರೆ ನಿಮ್ಗೆ ನಾನು ಹೇಳಿದ ಅರ್ಥ ಆಯ್ತಲ್ಲ? ನೀವ್ ಹೇಳಿದ ಅರ್ಥ ಆಯ್ತು ನನಗೆ. ನಿಮಗೆ ನಾನು ಹೇಳಿದೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಯಾವ ಮನುಷ್ಯ ಅಂತ ಫೋಟೋ ಹಾಕಿದ್ದಾರೆ? ನಿಮ್ದು ಹಾಕಿದ್ದಾರಾ? ನಮ್ದು ಹಾಕಿದ್ದಾರಾ? ಯಾರು ಹೆಸರು ಹೇಳಿ, ಯಾರು ಮನುಷ್ಯ? ಯಾರ್ದಾದ್ರೂ ಒಬ್ರು ಹಾಕಿದ್ದಾರೆ, ನಾವು ಅದನ್ನು ಹೇಳುವಾಗಿಲ್ಲ, ಗೊತ್ತಾಯ್ತಾ? ನಾವು ಅದನ್ನು ಹೇಳುವುದಾದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೇಳುವುದಿಲ್ವಾ? ಸುಮ್ಮನೆ ಹೇಳಿದಂತ ಆಯ್ತಲ್ಲ. ನೀವು ಹೇಳಿದಾಗ ಅಲ್ಲಿ ಪೊಲೀಸ್ ಕೇಸ್ ಆಗಿದೆ, FIR ಆಗಿದೆ, ಅದರ ಮೇಲೆ ಕ್ರಮ ಆಗುತ್ತೆ. ಈಗ ಪೊಲೀಸ್ ಕೇಸ್ ಆಗಿದ್ರು ಅಲ್ಲಿ ಪೊಲೀಸ್ನವರು ಯಾವ ದೇವ್ರು ಅಂತ ಬರೆದು ತಗೊಂಡಿದ್ದಾರೆ?
ಯಾವ ಅದು ದೇವ್ರ ಮೇಲೆ ಯಾವ್ದಾದ್ರು ಅಪಪ್ರಚಾರ? ತಗೊಂಡಿರ್ತಾರೆ, ಅದರಲ್ಲಿ ಹೇಳಿ, FIR ಅಲ್ಲ, ಇದೆ. ನಿಮಗೆ ಬೇಕಾದ್ರೆ ನೀವು ಗೊತ್ತಿರ್ಬೇಕಲ್ಲ. ಅಲ್ಲ, ನೀವು ಹೋಗಿ ನೀವು ವೇಣೂರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲ, ನೀವು ಅಲ್ಲ, ಅದನ್ನ ನೀವು ಕಾಪಿ ಅಲ್ಲಿ ತಗೊಳ್ಬಹುದು, ಹೋಗಿ ತಗೊಳ್ಬಾರ್ದು ಮಾತಾಡಿ ಅಂತ ಏನಿಲ್ಲ. ಬಂದ ಮೇಲೆನೆ ನೀವು ಹೇಳಿರೋದಲ್ಲ ವಿಡಿಯೋದಲ್ಲಿ, ನಿಮಗೆ ಗೊತ್ತಿರ್ಬೇಕಲ್ಲ. ನೀವೀಗ ನಮ್ಗೆ ಗೊತ್ತಿದೆ ಸ್ವಾಮಿ, ನಾವ್ ನಿಮ್ಗೆ ಯಾಕೆ ಹೇಳ್ಬೇಕು? ಅದು ಹೇಳಿ ನಮಗೆ ನಂಗೆ. ಬೇಕಲ್ಲ, ನಾವು ನೀವು ಹಿಂದೂಗಳು. ಯಾರಂತಲೇ ಗೊತ್ತಿಲ್ಲ ನಂಗೆ. ನಾವು ಹಿಂದೂಗಳು, ನಮಗೆ ಬೇಕಲ್ಲ. ಹೌದು ನಮ್ಮ- ಸ್ವಾಮಿ, ಎಲ್ಲರೂ ಹಿಂದೂಗಳೇ ಇರೋದು ಈ ನೀವು ದೇಶದಲ್ಲಿ. ನಾವು ಹಿಂದೂಗಳೇ, ಈ ನೀವು ಹಿಂದುವಾ? ದೇಶದಲ್ಲಿರುವವರು ಪ್ರತಿಯೊಬ್ಬರು ಹಿಂದೂಯೇ. ಹಾ, ಯಾರು ನೀವು ಹಿಂದೂ ಅಲ್ಲಿ? ನಿಮ್ಮ ಹೆಸರು? ನನ್ನ ಹೆಸರು ಮೋಹನ್ ಅಂತ ಹೇಳಿ ಗೊತ್ತಲ್ವ ನಿಮ್ಗೆ? ಅಚ್ಚಾ, ಬರೀ ಮೋಹನ್ ಅಂತನಾ? ಅಲ್ಲ, ಫುಲ್ ಹೌದು. ನೇಮ್ ಇದೆಯಾ? ಫುಲ್ ನೇಮ್ ಮೋಹನ್ ಅಂತಲೂ ಸಾಕಾಗ್ಲ್ವಾ? ಅಷ್ಟೇ ಹೆಸರಾ ನಿಮ್ದು? ಅಷ್ಟೇ ಹೆಸರು ಇದು. ಓಕೆ ಓಕೆ, ಹಾಗಾದ್ರೆ ನೀವು ಅಂದ್ರೆ ನೀವು ಹಿಂದೂ ಅಂತ ಕನ್ಫರ್ಮ್ ಮೋಹನ್ ಅಂತ ಹೇಳ್ದಾಗ. ಯಾಕಂತ ಹೇಳಿದ್ರೆ ಕೆಲವರು ಮೋಹನ್ ಪಿಂಟು ಅಂತಾನೆ ಇಟ್ಕೊಂಡಿರ್ತಾರೆ. ಅದೆಲ್ಲ ಕನ್ವರ್ಟ್ ಆದವರಲ್ಲ ಸ್ವಾಮಿ ಅದಕ್ಕೆ ಹಿಂದೂಗಳಿಗೆ. ಹೇಳಿದ್ ನಾನು, ನೀವೇನಾದ್ರೂ ಆಗಿದ್ದೀರಾ ಅಂತ ನನಗೆ ಡೌಟ್ ಆಯ್ತು. ಇಲ್ಲ 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 ಇಲ್ಲ, ನಾವೆಲ್ಲ convert ಒಂದು- ಆಗಿಲ್ಲ, ನಾವು ಈಗ ಸರಿ ಆಯ್ತು. ಒರಿಜಿನಲ್ ಹಿಂದೂ. ಈಗ ಪ್ರಶ್ನೆ ಏನಂತ ಹೇಳಿದ್ರೆ, ಬಿಡಿ ಯಾರು ಮನುಷ್ಯ ಅಂತ ನೀವು ಹೇಳ್ತಿಲ್ಲ, ಆಯ್ತಾ? ನಾನು ನೋಡಿದ್ದೇನೆ. ಯಾರು ಆ ಫೋಟೋನ ನಾನು ನೋಡಿದೆ, ಅದರಲ್ಲಿ ವೀರೇಂದ್ರ ಹೆಗ್ಗಡೆದು ಮನುಷ್ಯ ಅಲ್ವಾ ಅವರು? ಆ ಮನುಷ್ಯ ಅಂದ್ರೆ ವೀರೇಂದ್ರ ಹೆಗ್ಗಡೆದು ಆ ಫೇಸಿಗೆ ಫೋಟೋ ಹಾಕಿದ್ರು, ಆಯ್ತಾ? ಮತ್ತೆ ಚಡ್ಡಿ ಹಾಕಿದ್ದಾರೆ ಆ ಮೂರ್ತಿಗೆ. ಈಗ ಸುಮಾರು ಹಿಂದೂ ಧರ್ಮದಲ್ಲೇ ಕೆಲವು ಕಲ್ಲಿಂದು ಮೂರ್ತಿಗಳಿದೆ. ಈಗ ಹಂಪೆಗೆ ಹೋದ್ರೆ, ಬೇಲೂರಿಗೆ ಹೋದ್ರೆ, ಹಳೆಬೀಡಿಗೆ ಹೋದ್ರೆ ಅಲ್ಲಿ ಕೆಲವೊಂದು ಮೂರ್ತಿ ಇದೆ. ಆ ಮೂರ್ತಿಗೆ ಅದನ್ನ ನಾವು ಮುಖ ಮತ್ತೆ ಏನಾದ್ರೆ ಬಾಡಿ ಮುಚ್ಚಿದ್ರೆ ಅದು ಯಾವ ಕಲ್ಲಂತ ಗೊತ್ತಾಗಲ್ಲ, ಆಯ್ತಾ? ಈಗ ಪೊಲೀಸ್ನವರು ಕಂಪ್ಲೇಂಟ್ ತಗೊಂಡಿದ್ರೆ ಅವರು ಯಾವ ರೀತಿ ತಗೊಂಡಿದ್ದಾರೆ, ಅದು ಯಾವ ದೇವ್ರು ಅನ್ನೋದು ನೀವು ಗೊತ್ತಾಗ್ಬೇಕು. ಕಂಪ್ಲೇಂಟ್ ಕೊಟ್ಟವರು ಮತ್ತು ಕಂಪ್ಲೇಂಟ್ ಸರಿ, ಅದು ಆಯ್ತು, ಅದು ಬೇಡ ಬಿಡಿ. ಈಗ ನಾನು ಪಾಯಿಂಟ್ಗೆ ಬರ್ತೇನೆ. ಈಗ ಧರ್ಮಸ್ಥಳದಲ್ಲಿ ಮೊನ್ನೆ ನಾನು ಫೋನ್ ಮಾಡಿದ್ದು ಯಾಕಂತ ಹೇಳಿದ್ರೆ, ನಾನು ಅಯ್ಯಪ್ಪನ ಪರವಾಗಿ ಮಾತಾಡಕ್ಕೆ ಫೋನ್ ಮಾಡಿದ್ದು. ನಾನು ಅದನ್ನ ಜಸ್ಟ್ ಕ್ವಶನ್ ಮಾಡಿದ್ದು, ಯಾವ್ದನ್ನ, ನಿಮ್ಮ ಫೋಟೋದ ವಿಷಯದಲ್ಲಿ ನಾನು ಜಸ್ಟ್ ಒಂದು ಎಕ್ಸಾಂಪಲ್ಗೆ ಅದನ್ನ ಮಾತಾಡಿದ್ದು. ಈಗ ನಾನು ಪಾಯಿಂಟ್ ನಂದು ಏನು, ನಿಮ್ಮ ಹತ್ರ ನನಗೆ ಏನ್ ಕೇಳಬೇಕಿತ್ತು ಅದಕ್ಕೆ ನಾನು ಫೋನ್ ಮಾಡಿದ್ದು, ಆಯ್ತಾ? ನನಗೆ ಆ ಫೋಟೋದ ವಿಚಾರ ನನಗೆ ಗೊತ್ತಿಲ್ಲ. ನನಗೆ ವೀರೇಂದ್ರ ಹೆಗ್ಗಡೆದು ಮುಖ ಇರ್ಲಿ, ಅವ್ರದ್ದು ಯಾರ್ದೇ ಇರ್ಲಿ, ಅದ್ರದ್ದು ನನಗೆ ವಿಷಯ ಇಲ್ಲ, ಆಯ್ತಾ? ಈಗ ಮೊನ್ನೆ ಧರ್ಮಸ್ಥಳದಲ್ಲಿ ಅಯ್ಯಪ್ಪ ಭಕ್ತರಿಗೆ ಅಲ್ಲಿದು ಒಬ್ಬ ಜೈನ ಸಮುದಾಯದವನು, ಓಕೆ, ಅವರು ಮಾಲೆ ಬಿಚ್ಚಿ ಬಾ ನಿನ್ನ ನೋಡ್ಕೊಳ್ತೇನೆ ಅಂತ ಹೇಳಿದ್ರು, ಆಯ್ತಾ? ಇದು ನಮ್ಮ ಧರ್ಮದಲ್ಲಿ ಸುಮಾರು 60 ದಿವಸ ಉಪವಾಸ ಹಿಡಿದು ವ್ರತ ಹಿಡಿದು ಅಯ್ಯಪ್ಪನ ಮಾಲೆ ಧರಿಸ್ಕೊಂಡು ಬರುವಂತವ್ರು ಪಾರ್ವತಿ ಮತ್ತೆ ಈಶ್ವರನ ವಿಷ್ಣು ದೇವರಲ್ವಾ? ಯಾರ ಮಗು ಅಯ್ಯಪ್ಪ ಯಾರ ಮಗು? ಮಂಜುನಾಥ ಮಗು ಅಲ್ವಾ? ಮಂಜುನಾಥನ ಮಗು ಅಂತ ಹೇಳಿದಾಗ ಆ ಧರ್ಮಸ್ಥಳಕ್ಕೆ ಬರುವಂತ ಅಯ್ಯಪ್ಪ ಭಕ್ತರು ಯಾರಿದ್ದಾರೆ ಅವರಿಗೆ ಅವ್ರು ಇಷ್ಟೊಂದು ನಮ್ಮ ಹಿಂದೂ ಧರ್ಮದ ಆ ಭಕ್ತರ ಮೇಲೆ ಅಪಮಾನ ಮಾಡಿ ನಿನ್ನನ್ನು ನೋಡ್ಕೊಳ್ತೇನೆ ಮಾಲೆ ಬಿಚ್ಚಿ ಬಾ ಅಂತ ಕರೆಯುವಾಗ ಆ ವಿಷಯದ ಬಗ್ಗೆ ನೀವು ಎಲ್ಲೂ ವಿಡಿಯೋ ಯಾಕೆ ಮಾಡ್ಲಿಲ್ಲ ಅನ್ನೋದು ನಂದು ಒಂದು ಪ್ರಶ್ನೆ. ಅದರಲ್ಲಿ ಯಾವುದೋ ಒಂದು ಗ್ರೂಪ್ ಇದರಲ್ಲಿ ಅವರು ವಿಡಿಯೋ ಎಲ್ಲ ಮಾಡ್ತಾ ಇದ್ರು. ಅಲ್ಲ, ನೀವು ಮಾಡ್ಬೇಕು. ಯಾಕಂತ ಹೇಳಿದ್ರೆ ನೀವು ಕೆಲಸ ಮಾಡಿದಾಗ ನಾವು ಅದನ್ನು ವಾಸ್ತವ ವಿಚಾರದಲ್ಲಿ ಹೇಳಿದ್ರೆ ನಿಮ್ಗೂ ಬೇಸರ ಆಗ್ಬಹುದು. ಅಲ್ಲ, ಈಗ ಕೇಳಿ, ನೀವು ವಾಸ್ತವ ವಿಚಾರವನ್ನು ಇಟ್ಟುಕೊಂಡು ನಾವು ವಿಡಿಯೋ ಮಾಡಿದ್ರೆ, ಅದೇ ವಿಷಯವನ್ನು ಇಟ್ಟುಕೊಂಡು ವಿಡಿಯೋ ಮಾಡಿದ್ರೆ ನಿಮ್ಗೂ ಬೇಸರ ಆಗಬಹುದು. ಯಾವುದನ್ನ? ಅವತ್ತು ಧರ್ಮಸ್ಥಳದಲ್ಲಿ ಏನು ನಡೆಯಿತು ಎನ್ನುವುದನ್ನು ವಾಸ್ತವ ವಿಚಾರವನ್ನು ಇಟ್ಟುಕೊಂಡು ಮಾತನಾಡಿದ್ರೆ ನಿಮ್ಗೂ ಬೇಸರ ಆಗಬಹುದು. ಯಾಕಂತ ಹೇಳಿದ್ರೆ ಅದೇ ಹೇಳಿದ್ದು ನಾವು ನೋಡಿ, ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕಿ ವ್ರತ ಅನುಷ್ಠಾನ ಮಾಡಿಕೊಂಡು. ಪ್ರಶ್ನೆ ನಿಮ್ಗೆ ಅರ್ಥ ಆಗ್ಲಿಲ್ಲ. ನಾನು ಏನ್ ಹೇಳಿದೆ ಅಂದ್ರೆ, ನಿಮ್ಮ ಪ್ರಶ್ನೆ ಅರ್ಥ ಆಗೋದು ಬೇಡ, ನೀವು ನನ್ನ ಹತ್ರ ಮಾತನಾಡೋದು ಬೇಡ. ಕೇಳಿ ನೀವು